ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಮತ್ತೆ ಕಮಿಷನ್ ಸ್ಟಾರ್ಟ್ ಮಾಡಿದ್ದಾನೆ. ಕಮಿಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ಡ್ಯೂಟಿ ಕೂಡ ಬನ್ನಿ ಇವತ್ತು ಫಸ್ಟ್ ಟೈಮ್ ಈಗ ಕಮಿಷನ್ ತಗೊಂಡ್ಮೇಲೆ ಡ್ಯೂಟಿ ಯಾವ ರೀತಿ ಇರುತ್ತೆ, ಆಮೇಲೆ ಅರ್ನಿಂಗ್ಸ್ ಎಲ್ಲ ನಮಗೆ ಅವ್ನು ಏನು ಹೇಳಿದ ಅಂತಂದರೆ ನಿಮಗೆ ಅರ್ನಿಂಗ್ಸ್ ಎಲ್ಲ ಏನು ವ್ಯತ್ಯಾಸ ಆಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ. ಅದಕ್ಕೋಸ್ಕರ ಇವಾಗ ಲೈವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪೋರ್ಟರ್ ಡ್ಯೂಟಿ ಕೂಡ ಮಾಡೋಕ್ಕೆ ಬಂದೀನಿ. ಇವಾಗ ಪೋರ್ಟರ್ ಪಾರ್ಟ್ನರ್ ಅಪ್ಲಿಕೇಶನ್ ಕೂಡ ಇವಾಗ ನಾನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡು ಸದ್ಯಕ್ಕೆ ಇವಾಗ ಗೋ ಆನ್ಲೈನ್ ಕೊಡೋಣ. ಅಂದರೆ ಸೆಲ್ಫಿನೂ ಕೂಡ ಕೇಳ್ತಾ ಇದ್ದೀನಿ, ಸೆಲ್ಫಿನೂ ಕೂಡ ಕೊಡೋಣ. ಹಿಂಗೆ ನಡೆಯುತ್ತೆ ನೋಡಿ. ಈಗ ಸೆಲ್ಫಿ ಕೂಡ ಸಬ್ಮಿಟ್ ಮಾಡಿದೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಇವಾಗ ನಾನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನಾನು ಇವಾಗ ಇರೋದು. ಅಂದರೆ ಆರ್ಡರ್ ಇಲ್ಲೇ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ. ಅಕಸ್ಮಾತ್ ಏನಾರು ಆರ್ಡರ್ ಇಲ್ಲಿ ಬರಲಿಲ್ಲ ಅಂತಂದರೆ ಸಿಟಿ ಕಡೆ ಹೋಗೋಣ. ಸಿಟಿ ಕಡೆ ಹೋಗ್ತಿದ್ದಂಗೆ ಅಲ್ಲಂತ ಆರ್ಡರ್ಗಳು ಬಂದೇ ಬರ್ತವೆ. ಅದರಿಂದಾಗಿ ಆರ್ಡರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಅಂತ ಅಂದರೆ ನಮಗೆ ಅಮೌಂಟ್ ಎಷ್ಟು ಚೇಂಜಸ್ ಆಗಿದೆಯಾ, ಏನಾದ್ರು ಸೇಮ್ ಅದೇ ರೀತಿಯಲ್ಲಿ ಕೊಡ್ತಾ ಏನೋ ಅಂತ ಹೇಳ್ಬಿಟ್ಟು ಡೌಟ್ ಇದೆಯಲ್ಲ. ಅದರಿಂದಾಗಿ ಇವತ್ತೇನಾದ್ರು ಡ್ಯೂಟಿ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಕಮಿಷನ್ ಕಟ್ ಮಾಡ್ಕೊತಾ ಇದ್ದಾನೆ, ಎಷ್ಟು ಕಮಿಷನ್ ಕಟ್ ಮಾಡ್ಕೊತಾ ಇದ್ದಾನೆ, ಅದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನಾವು ಹೊಸಬರು ಬಂದಿದ್ರೆ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಫೈನಲಿ ಒಂದು ಆರ್ಡರ್ ಕೂಡ ಬಂದಿದೆ ಪೋರ್ಟರಲ್ಲಿ. ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಅಂದರೆ ಇನ್ನೂ 2 ಆರ್ಡರ್ ಬಂದಿವು. ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ, ಫುಲ್ಲು ಫಾಸ್ಟಾಗಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಇಲ್ಲಿ ಪೀಣ್ಯದಲ್ಲಂತೂ. ಅದಕ್ಕೋಸ್ಕರ ನಾನು ಕೂಡ ಏನೂ ನೋಡಿಲ್ಲ, ಫುಲ್ಲು ಫಾಸ್ಟಾಗಿ ಅಕ್ಸೆಪ್ಟ್ ಮಾಡಿದ್ದೀನಿ. ಇವಾಗ ಬನ್ನಿ ಹೋಗೋಣ ಅಂತಂದರೆ ಒಂದು ರಾಜಾಜಿನಗರಕ್ಕೆ ಬಂದಿತ್ತು, ಅದನ್ನು ಕೂಡ ಅಷ್ಟೇ. ಇನ್ನೇನು ನೋಡೋಣ, ನಾವು ಅಷ್ಟು ಹಿಂಗೆ ಸ್ವೈಪ್ ಮಾಡಬೇಕು, ಅಷ್ಟರಲ್ಲಿ ಅಕ್ಸೆಪ್ಟ್ ಮಾಡಿಬಿಡೋರು. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಬನ್ನಿ, ಪಿಕಪ್ಪು 1 ಕಿಲೋಮೀಟರ್ ಇದೆ, ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸರ್, ಪೋರ್ಟರಿಂದ ಪಿಕಪ್ ಹತ್ರ ಬಂದೀನಿ. ಒಳಗಡೆ ಹೋಗ್ಬೇಕಾ? ಹಾಂ, ಮನೆ ಪೋರ್ಟರ್ ಪಿಕಪ್ ಸೆಕ್ಯೂರಿಟಿ ಹತ್ರ ಕೊಡ್ಲಾ? ಇದು ನೋಡ್ರಿ ಅಲ್ಲ ಮೋಹನ್ ಸರ್ ಅವರು. ಹಾಂ ಬೆಳಿಗ್ಗೆ ಕೊಡ್ತೀನಿ ಮೇಡಮ್, ಸಾಕಾಯ್ತು ರೆಡಿ ಕೊಡೋಕ್ಕಲ್ಲ. ಇದಾಗಿದೆಯಾ? ಇಲ್ಲೇ ಎಲ್ಲ ಬರಬೇಕಾ? ಇಷ್ಟೇನಾ? ಹಾಂ, ಸರಿ. ಜಾಲಹಳ್ಳಿ ವೆಸ್ಟ್, ಜಾಲಹಳ್ಳಿ ವೆಸ್ಟು, ಜಾಲಹಳ್ಳಿ ವೆಸ್ಟ್. ಗೈಸ್ ನೋಡಿ, ಇವಾಗ ಇದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡೆ. ಅಂದರೆ ಇಷ್ಟೇ ಅಂತೆ. ಅಂದರೆ ನಾನು ಫ್ಯಾಕ್ಟ್ರಿ ಅಂತ ಇದ್ದಂಗೆ ಯಾವುದಾದ್ರೂ ಒಂದು ಐಟಮ್ ಇರುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಅಲ್ಲ, ಇದಿಷ್ಟೇ. ಬನ್ನಿ ಇವಾಗ ಹೋಗಿ ಇವಾಗ ಅವ್ರಿಗೆ ಡ್ರಾಪ್ ಮಾಡಿ. ಅದು ಸ್ಟಾರ್ಟ್ ಪಿಕಪ್ ಕೂಡ ಕೊಟ್ಟೆ. ಒಂದು ಡ್ರಾಪ್ ಕಿಲೋಮೀಟರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಡ್ರಾಪ್ ಕಿಲೋಮೀಟರ್ ನೋಡಿ 7.4 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗೋಕ್ಕೆ ನನಗೆ 20 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೆಂದೈತಾ ಫಸ್ಟ್ ಚೆಕ್ ಮಾಡ್ಕೊಂಬೋಣ, ಮಳೆ ಬೇರೆ ಅಲ್ವಾ, ನೆಂದಾಗಿದ್ರೆ ಕಷ್ಟ ಆಗುತ್ತೆ. ಏನು ನೆಂದಿಲ್ಲ ಗೈಸ್. ಗೈಸ್ ನೋಡಿ, ಪೋರ್ಟರ್ ಡ್ರಾಪ್ ಹತ್ರ ಬಂದೆ. ಇಲ್ಲೇ ತೋರಿಸ್ತಾ ಇದೆ, ಅಂದರೆ ಅಲ್ಲಿ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಇಲ್ಲೂ ಕಂಪ್ನಿಗಳಿದಾವ, ಏನೋ ಗೊತ್ತಿಲ್ಲ ಗೈಸ್. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಕಾಲ್ ಮಾಡೋಣ. ಗೈಸ್ ಇದು ಯಾವುದೋ ಕಂಪ್ನಿನೇ. ಮೇಡಮ್ ಪೋರ್ಟರಿಂದ ಲೊಕೇಶನ್ ಹತ್ರ ಬಂದೀನಿ. ಹಾಂ ಸರಿ ಬಾ.
ಅದು കഴിഞ്ഞിട്ടൊന്ന് ಮೇಡಮ್ ಅಮೌಂಟ್ ಅವ್ರಿಗೆ ನೋಡ್ತಾರೆ, ಯಾರಿಗೆ? ಅವ್ರಿಗೆ ಕಾಲ್ ಮಾಡಬೇಕಾ? ಅವ್ರಿಗೆ ಅವರು ಕಳಿಸಿದ್ದಲ್ಲ, ಅವರು ಪೇ ಮಾಡ್ತಾರೆ. ಒಂದು ನಿಮಿಷ ಕಾಲ್ ಮಾಡ್ತೀನಿ ಗೈಸ್. ಅಮೌಂಟ್ ಅವ್ರು ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ನನಗೆ 99 ರುಪೀಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಅಂತಂದರೆ 5.21 ರುಪೀಸ್ ಆನ್ಲೈನಲ್ಲಿ ಪೇ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಬನ್ನಿ ಈಗ ಅವ್ರಿಗೆ ಕಾಲ್ ಮಾಡಿ. ಹಲೋ ಸರ್, ಡ್ರಾಪ್ ಆಯಿತು, ಪೇಮೆಂಟ್ ನೀವೇ ಮಾಡ್ತೀರಾ ಅಂದರು. ಪೇಮೆಂಟ್ ನಾನೇ ಮಾಡ್ತೀನಿ. ಮೇಡಮ್ ಕೊಟ್ಟಿದ್ದೀರಾ? ಹಾಂ ಮೇಡಮ್ ಇತ್ತು ಅಂತ. ಮಾಡಲ ಹಾಂ, ಇದೇ ನಂಬರಿಗೆ ಮಾಡಿ, ಸೇಮ್ ನಂಬರ್. ಒಂದು ನಿಮಿಷ ಹಂಗೆ ಇದೆ. ಹಾಂ ಗೈಸ್ ನೋಡಿ, ಇವಾಗ ಕಸ್ಟಮರು 99 ರುಪೀಸ್ ಕೂಡ ಹಾಕಿದ್ದಾರೆ. ಅಂತ ಅಂದರೆ 99 ಅಂದರೆ 99 ಹಾಕೋದವರು, 100 ರುಪೀಸ್ ಕೂಡ ಹಾಕಲ್ಲ ನೋಡಿಬೇಕಾದ್ರೆ. 99 ಹಾಕಿದ್ದಾರೆ. ಇವಾಗ ಏನಪ್ಪ ಅಂತ ಅಂದರೆ ಎಂಡ್ ಟ್ರಿಪ್ ಮಾಡಬೇಕು. ಈಗ ಕ್ಯಾಶ್ ಕೂಡ ಕಲೆಕ್ಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ. ಇವಾಗ ಕ್ಯಾಶ್ ಕಲೆಕ್ಟೆಡ್ ಕೊಡೋಣ 99 ರುಪೀಸ್ನ. ನನಗಂತೂ 104 ರೂಪಾಯಿ ಬಂದೇ ಬರುತ್ತೆ, ಅಂದರೆ ವ್ಯಾಲೆಟಿಗೆ ಹೋಗಿರುತ್ತೆ ಅದು. ನೋಡಿ ಅಂದರೂ ಕೂಡ -1 ರೂಪಾಯಿ. ಗೈಸ್ ಇದೇನು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು. ಟೋಟಲಾಗಿ ಇವಾಗ ನನಗೆ 104 ರೂಪಾಯಿಗೆ ಎಷ್ಟು ರೂಪಾಯಿ ಮೈನಸ್ ಮಾಡ್ಕೊಂಡಂಗೆ ಆಯ್ತು ಇವನು. ಹತ್ತತ್ರ ಈಗ 98 ರೂಪಾಯಿ ಅಂತ ಅಂದ್ಕೊಳ್ಳಿ. 98 ರೂಪಾಯಿ ಅಂತ ಅಂದರೆ 99, 100, 6 ರೂಪಾಯಿ ಅಂತ ಅಂದರೆ ಅವನು ಅವತ್ತು 106 ರೂಪಾಯಿಗೆ ತೋರಿಸಿದ. 104 ರೂಪಾಯಿ ಬಂದರೂ ಅಷ್ಟೇ 6 ರೂಪಾಯಿ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಎಲ್ಲ ಆರ್ಡರ್ಗೂ ಕೂಡ 6 ರೂಪಾಯಿ ಕಟ್ ಮಾಡ್ಕೊತಾ ಇದ್ದಾನ, ಇಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನಾರು ಕಟ್ ಮಾಡ್ಕೊತಾ ಇದ್ದಾನೆ ಅರ್ಥ ಆಗಿಲ್ವಲ್ಲ. ನೋಡಿ ಟೋಟಲಾಗಿ 6 ರುಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡೋಣ ತಡೀರಿ. ಅಂತಂದರೆ ಇನ್ನೊಂದು ಆರ್ಡರ್ ಏನಾದ್ರು ಬಂದರೆ ಆರ್ಡರ್ನ ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಅಂತ. ಅಂದರೆ ಕನ್ಫ್ಯೂಷನಲ್ಲಿ ಇದ್ದೀವಿ ನಾವು ಇನ್ನೂ ಸ್ಟಾರ್ಟಿಂಗಲ್ಲಿ. ಏನಕ್ಕೆ ಅಂತಂದರೆ ಅವನು ಕರೆಕ್ಟಾಗಿ ತಿಳಿಸಿಲ್ಲ, ಇಷ್ಟು ಪರ್ಸೆಂಟಲ್ಲಿ ಕಟ್ ಮಾಡ್ತೀನಿ ಅದು ಏನು ತಿಳಿಸಿಲ್ಲ ಅವನು. 6 ರೂಪಾಯಿ ಕಟ್ ಮಾಡ್ತಾನೆ, ಪ್ರತಿಯೊಂದು ಆರ್ಡರ್ಗೂ 6 ರೂಪಾಯಿ ಕಟ್ ಮಾಡ್ತಾನೆ, ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಅಂದರೆ ನೋಡಿ ಈಗ 104 ರೂಪಾಯಿ ಬಂದರೂ 6 ರೂಪಾಯಿ ಕಟ್ ಮಾಡಿದ್ದಾನೆ ಅವನು. ಸ್ಟಾರ್ಟಿಂಗಲ್ಲ ತೋರಿಸ್ಬೇಕಾದ್ರೆ 106 ರೂಪಾಯಿಗೆ 6 ರೂಪಾಯಿ ಕಟ್ ಮಾಡ್ತೀನಿ, 100 ರೂಪಾಯಿ ಫುಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ತಿಳಿಸಿದ್ದು. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂತು. ಅಂದರೆ ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 270 ಮೀಟರ್ ಇದೆ ಅಷ್ಟೇ ಪಿಕಪ್ಪು. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡೋಣ. ಪಿಕಪ್ ಮಾಡಿಬಿಟ್ಟು ಇದನ್ನು ಕೂಡ ಡ್ರಾಪ್ ಮಾಡೋಣ. ಆವಾಗ ನಮಗೆ ಈಸಿಯಾಗಿ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಕೊಡ್ತಾ ಇದ್ದಾನೆ, ಅಂದರೆ ಎಷ್ಟು ಕಟ್ ಮಾಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಕೂಡ ಬಂದೆ ಇಲ್ಲೇನಾ? ಹಾಂ ಇಲ್ಲೇ ಇರಬೇಕು. ಪೋರ್ಟರು ಇದೇನಾ? ಇದೊಂದೇನಾ ಅಮೌಂಟ್ ಅಲ್ಲೇ ಕೊಡ್ತಾರಣ್ಣ? ಹಾಂ ಕೇಳ್ಕೊಂಬರ್ರಿ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಪಾರ್ಸಲ್ ಕೂಡ ಕಲೆಕ್ಟ್ ಮಾಡ್ಕೊಂಡೇನೆ. ಬನ್ನಿ ಹೋಗೋಣ. ನೋಡಿ ಮತ್ತೆ ಸೆಲ್ಫಿ ಕೇಳ್ತಾ ಇದ್ದಾನೆ, ಸೆಲ್ಫಿ ಕೊಡೋಣ. ಅಲ್ಲೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. 4.2 ಕಿಲೋಮೀಟರ್ಸ್ ಇದೆ ಇದು ಡ್ರಾಪ್. ಲೆಫ್ಟ್ ಸೈಡ್ ಅಲ್ಲ? ಹಾಂ ನನಗೆ ರೈಟಲ್ಲಿ ಇದೆ ಅದು. ಹಾಂ ಸರಿ ನೋಡ್ತು ಸರಿ. ಹಾಂ ಅಲ್ಲಿ ಒಳಗಡೆ ಸುನೀಲ್ ಅಂತ ಇರ್ತಾರೆ ನೋಡಿ, ಕರೆ ಕೇಳಿ. ಸರಿ ಸರ್ ಕರಿತೀನಿ ಒಂದು ನಿಮಿಷ. ಅಣ್ಣ ಸುನೀಲ್ ಹಾಂ ಔಟ್ ಸೈಡ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ ಸುನೀಲ್ ಸುನಿ ಹಲೋ ಸರ್ ಹೇಳಿ ಸುನಿಲ್ಲ
ಸರಿನಾ? ಹಾಂ ಸರ್ ಹಾಂ ಸರ್ ಹಾಂ ಹಾಂ ಓಕೆ ಪ್ರೈಸ್ ಅಂತೇಳಿ ನನಗೆ ಏನಾಯ್ತು ಪ್ಯಾಕೇಜ್? ಒಂದು ನಿಮಿಷ ನೋಡ್ತೀನಿ ತಡಿ ಎಷ್ಟಾಗಿದೆ. ಸರ್ 63 ರೂಪಾಯಿ. ಹಲೋ ಹಾಂ 63. 63? ಹಾಂ ಸೇಮ್. ಅವ್ರನ್ನ ಇದನ್ನ ಸ್ಕ್ಯಾನರ್ ಕಳ್ಸಕ್ಕೆ ಹೇಳಿ ನಾನು ಪೇ ಮಾಡ್ಬಿಡ್ತೀನಿ. 63 ಅಲ್ವಾ? ಸ್ಕ್ಯಾನರ್ ಕಳಿಸ್ಲಾ? ಹಾ, ಸ್ಕ್ಯಾನರ್ ಕಳಿಸ್ಬಿಡಿ. ಹ್ಞೂ ಆಯ್ತು ಸರಿ ಕಳಿಸ್ತೀನಿ ಮಾಡಿ. ವಾಟ್ಸಪ್ಪಿಗೆ ಕಳಿಸಿ. ಹಾಂ ಸರಿ ಗೈಸ್ ನೋಡಿ, ಈಗ ಅಮೌಂಟು ಕೂಡ ಕಲೆಕ್ಟ್ ಮಾಡ್ಕೊಂಡೆ ಅಂತ ಅಂದರೆ ಇವಾಗ 63 ರುಪೀಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಈಗ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಈಗ ಪೋರ್ಟರ್ ಅವನ ಕಮಿಷನ್ ಏನು ತೊಗೊಳ್ತಾ ಇದ್ದಾನೋ ಅದನ್ನು ಇವಾಗ ಕಸ್ಟಮರ್ ಮೇಲೂ ಆಗ್ತಾಯಿಲ್ಲ, ನಮ್ಮ ಮೇಲೂ ಆಗ್ತಾಯಿಲ್ಲ. ಅಂದರೆ ಅವನೇ ಕೊಡ್ತಾ ಇದ್ದಾನೆ ನೋಡಿ. 3.34 ರುಪೀಸ್ ಹ್ಯಾಸ್ ಬಿನ್ ಪೇಯ್ಡ್ ಆನ್ಲೈನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಅಂತಂದರೆ ಕಮಿಷನ್ ಏನು ಬರ್ತಾ ಇದೆ ಅಂತ ಹೇಳ್ತಾನಲ್ಲ, ಅದನ್ನು ಇವಾಗ ಸದ್ಯಕ್ಕೆ ಅವನೇ ಕೊಡೋ ರೀತಿ ಕೊಟ್ಬಿಟ್ಟು ಅವನೇ ತೊಗೊಳ್ತಾವನೆ. ಅಂದರೆ ಕಸ್ಟಮರ್ ಮೇಲೆ ಆಗ್ತಾಯಿಲ್ಲ ನೋಡಿ. ಅಂದರೆ ಸ್ಟಾರ್ಟಿಂಗ್ ಏನು ತೋರಿಸಿದ್ದು ನಿಮಗೆ ಸೇಮ್ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ನಲ್ಲ, ಬಟ್ ನೋಡಿ ಗೊತ್ತಾಗ್ತಾ ಇದೆ ನಮಗೆ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. 3.34 ರುಪೀಸ್ ಅವರು ಪೇ ಮಾಡಿದ್ರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ಲಾಸ್ಟ್ ಆರ್ಡರಲ್ಲೂ ಸೇಮ್ ಅದೇ ರೀತಿ ಅಂದರೆ ಒಂದು ಕಮಿಷನ್ ಏನಿದೆಯೋ ಅದು ಆನ್ಲೈನಲ್ಲೇ ಪೇ ಆಗಿದೆ ಅಂತ ತೋರಿಸ್ತಾ, ಇದನ್ನು ಅಷ್ಟೇ ಆನ್ಲೈನಲ್ಲೇ ಪೇ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಅಂತ ಅಂದರೆ ಇಲ್ಲಿ ಅವರು ಆನ್ಲೈನಲ್ಲಿ ಪೇ ಮಾಡಿಲ್ಲ, ಡೈರೆಕ್ಟಾಗಿ ಅವ್ರು ಏನು 63 ರೂಪಾಯಿ ಇದೆಯೋ 63 ರೂಪಾಯಿ ಅಷ್ಟೇ ಕೊಟ್ಟಿದ್ದಾನೆ. ಅದೇ ಹೇಳ್ತೇವೆ, ಡೆಲಿವರಿ ಪಾರ್ಟ್ನರ್ ಏನಿರ್ತಾರೋ, ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಏನಿರ್ತಾರೋ ಅವ್ರನ್ನ ಸೆಟ್ ಮಾಡೋಕ್ಕೋಸ್ಕರ ಅಂತಂದರೆ ಅಮೌಂಟ್ ಕಮ್ಮಿ ತೋರಿಸ್ತೀರಿ, ಸೆಟ್ ಮಾಡೋಕ್ಕೋಸ್ಕರ ಅವರು ಈ ಥರ ಮಾಡ್ತಾಯಿದ್ರು. ಈಗ ನೋಡಿ ಟೋಟಲಾಗಿ 66 ರೂಪಾಯಿ ಅಂದರೆ 66 ರೂಪಾಯಿ ಬರಬೇಕಾಯ್ತು ನಮಗೆ. 66 ರೂಪಾಯಿ ಬಂದು ಅದ್ರಲ್ಲಿ ಕಟ್ ಆಗಬೇಕಾಯ್ತು. ಬಟ್ ಕಸ್ಟಮರ್ ಹತ್ರ ಇಸ್ಕೊಳ್ತಾ ಇರೋದು ನೋಡಿ, ಅವನು 63 ರೂಪಾಯಿ ಇಸ್ಕೊಳ್ತಾ ಇರೋದು. ಈ ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದರಲ್ಲೂ ಸೇಮ್ ಅಂದರೆ ಈಗ ಒಂದು ಆರ್ಡರಲ್ಲಿ ಈ ಥರ ಆಗಿದ್ದರೆ ನಾನು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ಪ್ರತಿ ಒಂದು ಆರ್ಡರಲ್ಲೂ ಕೂಡ ಅವನು ಇದೇ ರೀತಿಯಲ್ಲೇ ಮಾಡ್ತಾ ಇರೋದು. ಅಂದರೆ ಕಸ್ಟಮರ್ ಹತ್ರ ಯಾವುದೇ ಆದಂಥ ಅಮೌಂಟ್ನ ಜಾಸ್ತಿ ತೊಗೊಳ್ತಾ ಏನಕ್ಕೆ ಅಂತಂದರೆ, ಕಸ್ಟಮರ್ ಹತ್ರ ಏನಾರ ಸಡನ್ನಾಗಿ ಅಮೌಂಟ್ ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಅಂದರೆ ಕಸ್ಟಮರ್ ಎಲ್ಲ ಇದರಲ್ಲಿ ಬುಕ್ ಮಾಡೋದೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫುಲ್ಲು ಸ್ಮಾರ್ಟಾಗಿ ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಲಾಸ್ಟಿಗೆ ಹೇಳ್ತವ ಡೆಲಿವರಿ ಜಾಬಲ್ಲಿ ಮಾಡ್ತಾ ಇರೋರ ಮೇಲೆ ಇದು 100% ಬರೋದು. ಇವಾಗ ಸದ್ಯಕ್ಕೆ ಏನು ಕಮಿಷನ್ ಇದೆಯೋ ಅವನೇ ಹಾಕಿ ಕೊಡ್ತಾಯಿದ್ದಾನೆ. ಇವಾಗ ಹೋಗ್ತಾ ಈಗ ನೆಕ್ಸ್ಟ್ 63 ರೂಪಾಯಿ ನಮಗೆ ಕೊಡೋದ್ರಲ್ಲಿ ತಿರ್ಗಾ 3 ರೂಪಾಯಿ ಅವನೇ ಕಟ್ ಮಾಡ್ಕೊಳೋ ರೀತಿಯಲ್ಲಿ ಮಾಡಿ ನಮಗೆ 60 ರೂಪಾಯಿ ಕೊಡೋ ರೀತಿಯೆಲ್ಲ ಮಾಡ್ತಾನೆ. ಸ್ನೇಹಿತರೆ, ನಿಮಗೆ ಈಸಿಯಾಗಿ ಕ್ಲೀನಾಗಿ ನೀಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡು ನೋಡಿ. ಇವಾಗ ಡ್ಯೂಟಿ ಮಾಡಿಲ್ಲ ಅಂತಂದರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಂದರೆ ಇದೊಂದೇ ಉದ್ದೇಶಕ್ಕೋಸ್ಕರ ನಾನು ಡ್ಯೂಟಿ ಮಾಡಿದ್ದು. ಅಂದರೆ ಯಾವ ರೀತಿ ಮಾಡ್ತಾ ಇದ್ದಾನೆ, ಕಮಿಷನ್ ಎಲ್ಲ ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಕ್ಕೋಸ್ಕರ. ಅಂದರೆ 6% ಕಮಿಷನ್ ಕಟ್ ಮಾಡ್ಕೊತಾ ಇರೋದು. ಅದರಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಅದೇ ಹೇಳ್ತಾವ, ಈ ಥರ ಆಟ ಆಡ್ತಾ ಇದ್ದಾನೆ. ಈಗ ಕಸ್ಟಮರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಅಂದರೆ ಪೇಯ್ಡ್ ಆನ್ಲೈನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಅವ್ರ ಕಸ್ಟಮರ್ ಯಾವುದು ಕೂಡ ಇಲ್ಲಿ ಆನ್ಲೈನಲ್ಲಿ ಪೇ ಮಾಡಿರಲ್ಲ. ಈಗ ಕ್ಯಾಶ್ ಕಲೆಕ್ಟ್ ಕೂಡ ಕೊಟ್ಬಿಟ್ಟು ಇವಾಗ ಸದ್ಯಕ್ಕೆ ಡ್ಯೂಟಿ ಕೂಡ ಇವಾಗ ಮುಗಿಸ್ತೀನಿ. ಅಂದರೆ 2 ಆರ್ಡರಲ್ಲೂ ಕೂಡ ನನಗೆ ಸೇಮ್ ಇದೇ ರೀತಿ ಆಯಿತು. ನಿಮಗೂ ಎಲ್ಲ ಆರ್ಡರಲ್ಲೂ ಕೂಡ ಸೇಮ್ ಇದೇ ರೀತಿಯಲ್ಲಿ ತೋರಿಸ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.